ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ರೆಡಿಯಾಗಿ ನಾವು ಇವತ್ತು ಹೊರಗಡೆ ಹೋಗೋದಂತ ಪ್ಲ್ಯಾನ್ ಮಾಡ್ತೀವಿ. ನಾನು ಮತ್ತು ನಮ್ಮೋನು ಇಬ್ಬರು ಸೇರಿ ಹೊರಗಡೆ ಹೋಗೋದಂತ ಪ್ಲ್ಯಾನ್ ಮಾಡಿ ಅಲ್ಲಿಂದ ನಾವು ಸೀದಾ ಎಲ್ಲಿಗೆ ಹೊರಟು ಅಂತ ಬನ್ನಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾವು ಪ್ಲ್ಯಾನ್ ಮಾಡಿರೋ ಜಾಗ ಮೈಸೂರಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿರೋ ಹಿಂದೂಪುರ ಅಂತ ಆಂಧ್ರ ಬಾರ್ಡ್ರು. ಸೊ ಆಂಧ್ರ ಬಾರ್ಡ್ರಿಗೆ ಅಲ್ಲಿ ಒಂದು ದರ್ಗಾ ಐತೆ. ಸೊ ದರ್ಗಕ್ಕೆ ಹೋಗೋದಂತ ನಾನು ನಮ್ಮ ಓನರ್ ಪ್ಲ್ಯಾನ್ ಮಾಡ್ಕೊಂಡು ಮೈಸೂರಿಂದ ಹೊರಡ್ತೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಜರ್ನಿಲಿ ಏನೇನಿದೆ, ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಸ್ಟಾರ್ಟಿಂಗು ನಾವು ಮೈಸೂರಿಂದ ಹೋಯ್ತಾ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಸಿಗೋದು ನಮಗೆ ಶ್ರೀರಂಗಪಟ್ಟಣ. ನೋಡಿ ಫ್ರೆಂಡ್ಸ್, ಇದು ಪಟ್ಟಣದ ಹೊಳೆ, ಅದು ಹಳೆ ಸೇತುವೆ, ನಾವಿರೋದು ಹೊಸ ಸೇತುವೆ. ಸೊ ಪಟ್ಟಣದ ಸೇತುವೆ ಫ್ರೆಂಡ್ಸ್. ಇದು KRS ಡ್ಯಾಮ್ ಓಪನ್ ಆದಾಗ ಇದ್ರ ತುಂಬ ನೀರು ಹರಿತದೆ. ನೋಡಿ ಈಗ ಎಷ್ಟು ನೀರು ಕಮ್ಮಿ ಐತೆ ಅಂದರೆ KRS ಡ್ಯಾಮ್ ಓಪನ್ ಮಾಡಿದಾಗ ಫುಲ್ಲು ನೀರು ಇರ್ತದೆ. ಸರಿ ಅಂತ ಅಲ್ಲಿಂದ ನಾವು ಸೀದಾ ಹೊಡ್ತಾ ಮಂಡ್ಯಗೆ ರೀಚ್ ಆದವು ಫ್ರೆಂಡ್ಸ್. ಇದು ಬಂದು ಮಂಡ್ಯ ಟೌನು ಮೇನ್ ರೋಡು. ನೋಡಿ ಫ್ರೆಂಡ್ಸ್, ಮೈಸೂರಿಂದ ಸೀದಾ ನಾವು ಪಟ್ಟಣಕ್ಕೆ ಹೋಗಿ ಪಟ್ಟಣದಿಂದ ಮಂಡ್ಯ ರೀಚ್ ಆದೋ. ಸೊ ಬಿಸಿಲಂತೂ ತುಂಬ ಇತ್ತು. ಅದಕ್ಕೆ ನಮ್ಮ ಓನರು ನಾವು ಡಿಸೈಡ್ ಮಾಡಿ ಒಂದು ಟೀ ಅಂಗಡಿಗೆ ಸೈಡ್ಗೆ ಹಾಕ್ತೇವೆ. ಸೊ ಟೀ ಎಲ್ಲ ಕುಡಿದು ಅಲ್ಲಿಂದ ತಿರ್ಗಾ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದು. ಸೊ ಮೇನ್ ರೋಡ್ ಆಗಿದ್ದರಿಂದ ನಮ್ಗೆ ಅಷ್ಟೊಂದು ರಿಸ್ಕ್ ಅನ್ನಿಸ್ತಾ ಇರಲಿಲ್ಲ. ಸೊ ಆರಾಮಾಗಿ ಹೊರಟೋ. ನೋಡಿ ಫ್ರೆಂಡ್ಸ್, ಯಾರೋ ಕುತ್ಕೊಂಡು ನಮ್ಮ ನೋಡ್ತಿದ್ರು. ಅಲ್ಲಿಂದ ಸೀದಾ ಹೊರಡ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಇದು ರೋಡು ಹೆಂಗಿದೆ ಅಂತ, ಎಷ್ಟು ಚೆನ್ನಾಗೈತೆ ನೋಡಿ. ಹೋಯ್ತಾ ಅಕ್ಕಪಕ್ಕ ಹಂಗೆ ನೋಡ್ತೀನಿ ನಾನು. ಸೊ ನೇಚರ್ ಅಂತೂ ಸೂಪರು, ಏನಂತೀರ ಫ್ರೆಂಡ್ಸ್. ನನ್ನ ಗಾಡಿಯಲ್ಲಿ ಬರೀ 40-50ರಲ್ಲೇ ಹೋಗ್ತಾಯಿದೆ. ಸೊ ಸುತ್ತಮುತ್ತ ನೇಚರ್ ಅಂತೂ ಸಕ್ಕತ್ತಾಗಿತ್ತು. ಸುತ್ತ ಬೆಟ್ಟ, ತೆಂಗಿನ ಮರಗಳು, ಗಿಡ ಮರಗಳು. ಸೊ ಹೈವೇ ಅಂತೂ ರೋಡು ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಯಾರ್ಯಾರು ಜರ್ನಿ ಮಾಡಬೇಕು ಅಂತಂದರೆ ವೆಹಿಕಲ್ ಸ್ವಲ್ಪ ರಿಸ್ಕ್ ಆಗ್ಬೋದು, ಬಟ್ ಒಳ್ಳೆ ಎಂಜಾಯ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಹೈವೇನಲ್ಲಿ ಹೋಗೋದೇ ಒಂಥರ ಮಜಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಬೋಲ್ಡ್ ಎಲ್ಲ ಹಾಕೋರೆ ನಮಗೆ ಹಲವಾರು ಊರುಗಳು ಸಿಕ್ತು. ಸೊ ಊರುಗಳಿಗಿಂತ ಜಾಸ್ತಿ ಬೆಟ್ಟ ಗುಡ್ಡಗಳೇ ಸಿಕ್ಕಿದ್ದು ನಮ್ಗೆ ಜಾಸ್ತಿ. ಏನು ಅಂತೀರ ಫ್ರೆಂಡ್ಸ್, ಜರ್ನಿ ಮಾಡೋದು ಬೈಕಲ್ಲಿ ಸೂಪರಾಗಿರ್ತದೆ. ನೀವು ಯಾರ್ಯಾರು ಬೈಕಲ್ಲಿ ಜರ್ನಿ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಇಂಥ ಚಾನ್ಸ್ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸರಿ ಬನ್ನಿ ಫ್ರೆಂಡ್ಸ್, ಮುಂದೆ ಇನ್ನೇನೇನೋ ಸಿಗುತ್ತೆ, ಊರುಗಳು ಹೇಗಿದೆ, ಅಲ್ಲಿರೋ ವಾಸಿಸ್ತಿರೋ ಜನಗಳು ಎಲ್ಲ ಹೆಂಗಿದ್ದಾರೆ ನೋಡೋದ ಹೋಯ್ತಾ ಅಂದವೆ ಹಂಗೆ. ಸೊ ಎಷ್ಟು ನೋಡಿದ್ರು ಫ್ರೆಂಡ್ಸ್, ಬೆಟ್ಟ ಅಂತೂ ಸಕ್ಕತ್ತಾಗೈತೆ. ಬೆಟ್ಟ ಗುಡ್ಡಗಳೇ ಸರಿ. ನಮ್ಮ ಸಿಟಿಗಳು ಹೋಲಿಸ್ಕೊಂಡ್ರೆ ಹಳ್ಳಿ ಪ್ರಪಂಚ ಸೂಪರು. ಈ ಕಡೆ ಕೆರೆಗಳು, ಈ ಕಡೆ ಬೆಟ್ಟಗಳು, ಏನಂತೀರ ಫ್ರೆಂಡ್ಸ್, ಸೂಪರಾಗೈತೆ ಈ ನೇಚರ್ ಅಂತಾರ ಫ್ರೆಂಡ್ಸ್. ನೇಚರ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಲೈಕ್ ಆಯಿತು. ಸೊ ನಿಮಗೂ ಈ ನೇಚರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಂಗೆ ತುರುವೇಕೆರೆ ಹೋಯ್ತಾ ಅಂದವೆ. ಗೋಡನಹಳ್ಳಿ ಅಂತೇನೋ ಬೋಲ್ಡ್ ಹಾಕಿತ್ತು. ಬನ್ನಿ ಫ್ರೆಂಡ್ಸ್, ಹಂಗೆ ಮುಂದೆ ಹೋಗೋದ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಟ್ಟ ಒಂದು ಕಾಣಿಸ್ತು ನನಗೆ. ಸೊ ಬೆಟ್ಟ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು. ಸುತ್ತ ಅಕ್ಕಪಕ್ಕ ಬರೀ ಬಂಡೆಕಲ್ಲಿರೋ ಬೆಟ್ಟಗಳೇ. ಸೊ ಫ್ರೆಂಡ್ಸ್, ನೀವು ಹಿಂಗೆ ಏನೋ ಬೈಕಿಂಗ್ ರೈಡಿಂಗ್ ಏನೋ ಹೋಗ್ಬೇಕು ಅಂತಂದರೆ ಸೊ ದಯವಿಟ್ಟು ಇಂಥ ಚಾನ್ಸ್ ಅಂತೂ ಮಿಸ್ ಮಾಡ್ಕೋಬೇಡಿ. ಏನಕ್ಕೆ ಅಂದರೆ ಬೈಕಿಂಗ್ ರೈಡ್ ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರಾಗಿರ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಥರ ನೇಚರು ನಮ್ಮ ಸಿಟಿ ಸೈಡ್ ಇರೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಇನ್ನು ಮುಂದೆ ಏನೇನು ಸಿಗುತ್ತೆ ನೋಡೋದ.
ಸೊ ಫ್ರೆಂಡ್ಸ್ ಹೋಯ್ತಾ ನಾವು ಫೈನಲಾಗಿ ಮಧುಗಿರಿ ಬೆಟ್ಟ ಸೈಡ್ಗೆ ಹೋಗ್ತೀವಿ. ಸೊ ಅಲ್ಲಿ ನಮಗೆ ಸಿಗ್ತದೆ ಬೋರ್ಡಲ್ಲಿ ಮಧುಗಿರಿ ಬೆಟ್ಟಕ್ಕೆ ಸ್ವಾಗತ ಅಂತ ಹಾಕಿರ್ತಾರೆ. ಅಲ್ಲಿಂದ ನಾವು ಸೀದಾ ಒಳಗಡೆ ಎಂಟ್ರಿ ಆಯ್ತೀವಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವುದೋ ಬೆಟ್ಟಗಳೆಲ್ಲ ಕಾಣಿಸ್ತೈತೆ. ನಾವು ಹೋಗೋ ರೋಡಲ್ಲಂತೂ ಬರೀ ಬೆಟ್ಟ ಗುಡ್ಡಗಳೇ ಫ್ರೆಂಡ್ಸ್, ಏನು ಕೇಳ್ತೀರಾ. ಸೊ ಹೈವೇ ಅಂತೂ ಸೂಪರಾಗಿ ಐತೆ. ಬನ್ನಿ ಫ್ರೆಂಡ್ಸ್, ಮುಂದೆ ಇನ್ನೇನೇನಿದೆ ನೋಡೋದ. ಈಗ ಬೇರೆ ಏನೋ ಬೋಲ್ಡ್ ಹಾಕಿದ್ದಾರೆ, ನೋಡೋದ ಇರಿ ಫ್ರೆಂಡ್ಸ್ ಏನಂತ ಹಾಕೋರೆ ಅಂತ. ಸೊ ಬಳ್ಳಾರಿ 191 ಕಿಲೋಮೀಟ್ರ್ ಅಂತ ಹಾಕೋರೆ. ಸೊ ಫ್ರೆಂಡ್ಸ್, ನಾವು ಹೋಗೋ ರೂಟು ಬಳ್ಳಾರಿ ರೂಟೇ. ಸೊ ಫೈನಲಾಗಿ ಅಲ್ಲಿಂದ ನಾವು ಸೀದಾ ದರ್ಗಕ್ಕೆ ರೀಚ್ ಆಯ್ತೀವಿ. ಸೊ ಹಿಂದೂಪುರ, ಆಂಧ್ರ ಬಾರ್ಡರಲ್ಲಿ ಹಿಂದೂಪುರದಲ್ಲಿರೋ ದರ್ಗಾ ಫ್ರೆಂಡ್ಸ್ ಇದೆ ನೋಡಿ, ಹಿಂಗಿದೆ ಅಂತ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿಗೆ ಬತ್ತಿದಂಗೆ ನನಗಂತೂ ತುಂಬ ಖುಷಿ ಆಯಿತು. ಸೊ ಬನ್ನಿ ಫ್ರೆಂಡ್ಸ್, ಒಳಗಡೆ ಏನೇನಿದೆ ನೋಡೋದ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಎಲ್ಲ ಮ್ಯಾಟ್ ಎಲ್ಲ ಹಾಕೋರೆ ನಮಗೆ ಸ್ವಾಗತ ಮಾಡೋಕ್ಕೆ ಅಂತಲೇ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗಿ ನಮ್ಮ ಗುರೂಜಿಯವ್ರ ಗೋರಿನೆಲ್ಲ ನೋಡೋದ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತಂದರೆ ಒಳಗಡೆ ಬತ್ತಿದಂಗೆ ಮೈಂಡೆಲ್ಲ ಫುಲ್ಲು ರಿಲೀಫ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡೋರೆ ಅಂತ. ಸೊ ಅಲ್ಲಿಂದ ನಾವೇನು ಜರ್ನಿ ಮಾಡಿದ್ದೋ ಫ್ರೆಂಡ್ಸ್, ತುಂಬ ಸೂಪರಾಗಿತ್ತು. ಫೈನಲಾಗಿ ನಾವು ದರ್ಗಾ ರೀಚ್ ಆಗಿದ್ದೀವಿ. ನೋಡಿ ಫ್ರೆಂಡ್ಸ್, ದರ್ಗದ ಒಳಗಡೆ ಎಲ್ಲ ಹೆಂಗಿದೆ ಅಂತ. ಏನು ಗುರು ಮಾಡಿರೋದು ಸಕ್ಕತ್ತಾಗೈತೆ ಗುರು, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಏನಾರು ಇಷ್ಟ ಆಗಿದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಫ್ರೆಂಡ್ಸ್, ಮುಂದೆ ಇನ್ನೇನಿದೆ ನೋಡೋದ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ, ಎಷ್ಟು ಶಾಂತಿಯಾಗಿದೆ ಅಂತ. ಫ್ರೆಂಡ್ಸ್, ಇಲ್ಲೊಂದು ನವಿಲುಗಿರಿದು ಇದು ಮಡಗಿದ್ದಾರೆ. ಇದರಿಂದ ಗುರೂಜಿಯವರು ನಮಗೆ ಹೊಡಿತಾರೆ. ಸೊ ನಮಗೆ ಅದರ ಹೊಡೆಯೋದ್ರಿಂದ ಏನೋ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ. ನೋಡಿ ಫ್ರೆಂಡ್ಸ್, ಎಷ್ಟು ಗೋರಿ ತುಂಬ ಏನು ಆಲ್ಟ್ರೇಷನ್ ಮಾಡೋರೆ ಅಂತ. ಸೊ ಇಲ್ಲಿ ಅಕ್ಕಪಕ್ಕದ ಜನಗಳು ಈ ಗೋರಿಲಿರೋ ಈ ದೇವ್ರನ್ನ ಏನಂತ ಕರೀತಾರೆ ಅಂದರೆ ತಾತಯ್ಯ ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ. ಇದು ಬಂದು ಹಿಂದೂಪುರದಲ್ಲಿರೋದು. ಬನ್ನಿ ಫ್ರೆಂಡ್ಸ್, ಹಂಗೆ ಇಲ್ಲಿ ಪಕ್ಕದಲ್ಲಿ ಇರೋ ಗುರೂಜಿಯವರ ಗೋರಿಗಳು ತೋರಿಸ್ತೀನಿ. ಸೊ ಇವರೆಲ್ಲ ಗುರೂಜಿಯವರ ಶಿಷ್ಯಂದಿರು, ಅವ್ರ ಗೋರಿಗಳು ಫ್ರೆಂಡ್ಸ್ ಇವೆಲ್ಲ. ಒಂದು ದೊಡ್ಡ ಆಲದ ಮರ ಐತೆ, ನೆರಳಂತೂ ತುಂಬಾ ಇತ್ತು. ಸೊ ಫ್ರೆಂಡ್ಸ್, ಆಮೇಲೆ ಈ ದರ್ಗದ ವಿಶೇಷತೆ ಏನು ಅಂದರೆ, ಇಲ್ಲಿ ಬಂದವ್ರಿಗೆ, ಫ್ಯಾಮಿಲಿ ಬಂದವ್ರಿಗೆ ರೂಮು ಬಾಡಿಗೆಗೆ ಸಿಗುತ್ತೆ. ಬಟ್ ಬಾಡಿಗೆ ಎಷ್ಟು ಅಂತ ಕೇಳ್ತಾರೆ, ಬರೀ 30 ರೂಪೀಸ್ ಆರ್ 50 ರೂಪೀಸ್ಗೆ. ಸೊ ನಾವು ಇಬ್ಬರೇ ಬಂದಿರೋದ್ರಿಂದ ದರ್ಗದಲ್ಲೇ ಮಲಿಕೊಳ್ಳೋದನ್ನು ಡಿಸೈಡ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಈಗ ನೈಟು 10:30 ಆಗಿದೆ. ಅವರೇ ನಮಗೆ ಚಾಪೆ, ದಿಂಬು, ಬೆಡ್ಶೀಟ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ದರ್ಗದ ಕಮಿಟಿ ಕಡೆಯಿಂದ. ನೋಡಿ ಫ್ರೆಂಡ್ಸ್, ನಾವು ಮಲಿಕೊಳ್ಳೋ ಜಾಗ ಇದೆ. ರಗ್ಗು ದಿಂಬೆಲ್ಲ ಕೊಟ್ಟಿದ್ದಾರೆ, ಬೆಡ್ಶೀಟ್ ಎಲ್ಲ. ವೆದರ್ ನೋಡಿ ಫ್ರೆಂಡ್ಸ್ ನೈಟ್ ಹೆಂಗಿದೆ ಅಂತ. ಇದು ಗುರೂಜಿಯವ್ರ ಫೋಟೋ ಕೆಳಗಡೆನೇ ನಾವು ಮಲಿಕೊಳ್ಳೋದನ್ನು ಡಿಸೈಡ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಕ್ಕಪಕ್ಕ ಬರೀ ಕಾಲ್ಡ ಇತ್ತು. ಸೊ ಫೈನಲಾಗಿ ನಾವು ಮಲಗಿದ್ದು ಮಾರ್ನಿಂಗ್ ಬೆಳಗ್ಗೆ 5 o'clock ಆಗಿದೆ. ಸೊ ಬೆಳಗ್ಗೆ 5 ಗಂಟೆ ಆದರೂ ಚಂದ್ರ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ. ನೋಡಿ ಚಂದ್ರ ಎಷ್ಟು ನೀಟಾಗಿ ಕಾಣಿಸ್ತವನೆ ಅಂತ.
ಸೊ ಮೋಡ ಎಲ್ಲ ಫುಲ್ಲು ಕ್ಲಿಯರು. ಸೊ ಮಾರ್ನಿಂಗ್ ವ್ಯೂ ಅಂತೂ ಫ್ರೆಂಡ್ಸ್ ಸೂಪರಾಗಿರುತ್ತದೆ ನೋಡಿ ಫ್ರೆಂಡ್ಸ್. ಇದೆ ವ್ಯವಸ್ಥೆ, ಫ್ಯಾಮಿಲಿ ಬಂದವರಿಗೆ ವ್ಯವಸ್ಥೆ ಮಾಡಿರೋ ರೂಮ್ಗಳು. ಸೊ ಮಾರ್ನಿಂಗು ನಾವು ಪೂಜೆ ಮಾಡೋದಂತ ದರ್ಗದ ಒಳಗಡೆ ಬರ್ತೀವಿ. ಸೊ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ, ನಾವು ಪೂಜೆ ಮಾಡೋದ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಈಚೆ ಬಂದೆ. ಸೊ ಇದೇ ನೋಡಿ ಫ್ರೆಂಡ್ಸ್, ನಾವು ನೈಟು ಆಲ್ಟ್ ಆಗಿದ್ದ ಜಾಗ. ಇಲ್ಲೇ ನಾವು ಆಲ್ಟ್ ಆಗಿದ್ದು ನೈಟು. ಇಲ್ಲಿ ಎಲ್ಲ ಜನಗಳು ನೈಟ್ ಇಲ್ಲಿ ಬಂದು ಮಲ್ಕೋತಾರೆ. ಸೊ ಏನಕ್ಕೆ ಇಲ್ಲಿ ಬಂದು ಮಲ್ಕೋತಾರೆ ಅಂದರೆ ಫ್ರೆಂಡ್ಸ್, ಇಲ್ಲಿ ನೈಟ್ ಹೊತ್ತು ಮಲಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಈ ಊರಿನ ಜನಗಳ ಒಂದು ನಂಬಿಕೆ. ಸೊ ಯಾರೇ ದರ್ಗಕ್ಕೆ ಬಂದರೂ ಇಲ್ಲಿ ಫೈನಲಾಗಿ ಇಲ್ಲಿ ನೈಟು ಆಲ್ಟ್ ಆಗೋರು ಇಲ್ಲಿ ಮಲಗಿದ್ದು ದರ್ಗದಲ್ಲೇ ಹೋಯ್ತಾರೆ. ಸೊ ಫ್ರೆಂಡ್ಸ್ ಈಗ ನಿಮ್ಗೆ ಇನ್ನೊಂದು ಮುಖ್ಯವಾಗಿರೋ ತೋರಿಸ್ಬೇಕು. ಸೊ ಇಲ್ಲಿರೋ ಗುರೂಜಿಯವರು ಬಳಸ್ತಿದ್ದ ಪಾತ್ರೆ ಸಾಮಾನುಗಳು, ಅಡುಗೆ ಪಾತ್ರೆ, ನೀರು ಕುಡಿಯೋ ಚೊಂಬು, ಇವನ್ನೆಲ್ಲ ಬಳಸ್ತಿದ್ದಂಥ ಇದು. ಸೊ ಇದು ಬಂದು ಗುರುಗಳು ಗೋರಿ ಎಲ್ಲ ಗುರುಗಳ ಶಿಷ್ಯಂದಿರ ಗೋರಿಗಳು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ದರ್ಗಾ, ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಯಾರಾದರೂ ಹೋಗೋದಾದರೆ ಹೋಗಿ ಫ್ರೆಂಡ್ಸ್. ಇಲ್ಲಿಗೆ ಬರೋ 100% ಜನಕ್ಕೆ ಒಳ್ಳೆಯದಾಗಿದೆ ಅಂತ ನಾನು ಕೇಳಿರೋದು. ಸೊ ಅದೊಂದು ನಂಬಿಕೆ ಮೇಲೆ ನಾನು ಹೋಗಿರೋದು. ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಇರುತ್ತೋ ಅವ್ರು ಹೋಗಿ ಹಿಂದೂಪುರದಲ್ಲಿ ದರ್ಗಾನ ನೋಡ್ಬೋದು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬೆಳಗ್ಗೆನೇ ಇಲ್ಲಿ ದೀಪ ಬೇರೆ ಹಚ್ಚಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಬೆಳಗ್ಗೆ ಹೊತ್ತು ಇಲ್ಲಿ ಪೂಜೆ ಮಾಡೋಕ್ಕೆಲ್ಲ ಬರ್ತಾರೆ. ಸೊ ಫ್ರೆಂಡ್ಸ್ ಅದೆಲ್ಲ ನಾವು ಮುಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದು ನಮ್ಮ ಮೈಸೂರಿಗೆ. ಯಾರ್ಯಾರು ನಾವು ವೀಡಿಯೋ ಮಾಡ್ತಾಯಿದ್ದೀರೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.